ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಹೂವು ಎತ್ತಿಡೋದೇ ನನ್ನ ಕೆಲಸ. ಯಾಕೆ ಅಂತಂದರೆ ಪ್ರತಿದಿನ ನಾವು ಕಾಕಡ ಹೂವನ್ನು ರಾತ್ರಿ ಕಟ್ಟಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಅದನ್ನು ಫ್ರಿಜ್ಗೆ ಎತ್ತಿಟ್ಬಿಟ್ಟು ಇನ್ನೊಂದು ಸಾರಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ರಾತ್ರಿ ಕೂಡ ಕ್ಲೀನ್ ಮಾಡಿರ್ತೀನಿ. ಬೆಳಿಗ್ಗೆ ಒಂದು ಸಾರಿ ಕ್ಲೀನ್ ಮಾಡಿ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಎತ್ತಿಟ್ಕೋತೀನಿ. ಅದಾದಮೇಲೆ ಪಾತ್ರೆ ಹಾಕುವಂಥದ್ದು ಇರುತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ. ಪ್ರತಿದಿನ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರೆಲ್ಲ ಇರುತ್ತೆ ಅಲ್ವ ಅದರೊಳಗಡೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು, ಹಾಗೆಯೇ ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದನ್ನು ಎಲ್ಲ ತೊಳೆದಿಟ್ಬಿಟ್ಟು, ಅಮ್ಮ ಹಾಲು ತಂದಿಟ್ಟಿರ್ತಾರೆ ಅದನ್ನು ಕಾಯೋಕೆ ಇಟ್ಕೋತೀನಿ. ಯಾಕೆಂದರೆ ನಾನು ಬೆಣ್ಣೆ ತೆಗಿಯೋದ್ರಿಂದ ಸಿಮ್ಮಲ್ಲಿ ಒಂದು ಅರ್ಧ ಗಂಟೆ ಕಾಯಿಸ್ಕೋತೀನಿ, ನೀಟಾಗಿ ಕೆನೆ ಕಟ್ಟುತ್ತೆ ಅಂತ ಹೇಳ್ಬಿಟ್ಟು. ಎಗ್ ರೈಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಕೈ ತೋಟದಲ್ಲಿ ತರಕಾರಿಗಳನ್ನ ಕಿತ್ಕೋತಾ ಇದ್ದೀನಿ. ಸ್ವಲ್ಪ ಬೀನ್ಸ್ನ ಕಿತ್ಕೋತಿದ್ದೀನಿ. ಬೀನ್ಸು ಬಿಟ್ಟಿತ್ತು. ಕ್ಯಾರೆಟ್ ಮಾತ್ರ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೀನಿ. ಬೀನ್ಸ್ನ ಕಿತ್ಕೊಂಡು ಬಂದುಬಿಟ್ಟು ಅಲ್ಲಿಂದ ಹಸಿಮೆಣ್ಸಿಕಾಯಿ ಕೂಡ ಕಿತ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಮನೆಗೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನೂ ಆಲ್ಮೋಸ್ಟ್ ಬೆಳ್ಕೊಂಡಿರ್ತೀನಿ. ನಾನು ಮಾರ್ಕೆಟಿಂದ ತಂದರೆ ಕ್ಯಾರೆಟು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಅಷ್ಟನ್ನೇ ತೊಗೊಂಡು ಬರೋದು. ಆದಷ್ಟು ಇನ್ನೆಲ್ಲ ತರಕಾರಿಗಳನ್ನೂ ಮನೆ ಹತ್ರನೇ ಬೆಳೆಯೋದಕ್ಕೆ ಟ್ರೈ ಮಾಡ್ತೀವಿ. ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಇತ್ತು. ನನಗೆ ಬೀನ್ಸ್ ಮತ್ತು ಹಸಿಮೆಣ್ಸಿಕಾಯಿ ಇಷ್ಟು ಬೇಕಾಗಿತ್ತು, ಕಿತ್ಕೊಂಡು ಬಂದಿದ್ದಾಯಿತು. ಈರುಳ್ಳಿ ಮತ್ತು ತರಕಾರಿಗಳೆಲ್ಲನೂ ಕಟ್ ಮಾಡಿಕೊಂಡು ಎತ್ತಿಟ್ಕೋತಿದ್ದೀನಿ. ಎಗ್ ರೈಸ್ಗೆ ರೈಸ್ ಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳಿ ಹಾಗೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉದ್ರುದ್ರಾಗಿ ಆಗಿದ್ರೆ ಅನ್ನ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಂತೇಳಿ ಅಕ್ಕಿನ ಹಾಕ್ಕೊಂಡು ಬಸಿತಾ ಇದ್ದೀನಿ ಅನ್ನ ಮಾಡಿಬಿಟ್ಟು. ಪಂಗಿಸ್ತಾ ಇಲ್ಲ, ಪಂಗಿಸಿದ್ರೆ ಸ್ವಲ್ಪ ಉರುಡಿಯಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳನ್ನೂ ಸಣ್ಣಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ. ಹಾಗೆ ನಾನು ಹಾಲು ಕಾಯೋಕ್ಕೆ ಸ್ಟಾರ್ಟಿಂಗಲ್ಲೇ ಇಟ್ಕೊಂಡಿದ್ನಲ್ಲ, ಅದು ಕೂಡ ಕಾದಿತ್ತು. ಅದನ್ನು ಒಂದು ಚೊಂಬಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 6-7 ಹಸಿಮೆಣ್ಸಿಕಾಯಿನ ಹಾಕ್ಕೋತಿದ್ದೀನಿ. ಬೇರೆ ಯಾವ ರೀತಿ ಖಾರ ಬಳಸಲ್ಲ ಅಲ್ವಾ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೀನ್ಸ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಎಲೆಕೋಸನ್ನು ಹಾಕೋತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ತರಕಾರಿಗಳನ್ನ ಬಳಸಿ ಎಗ್ ರೈಸ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸಿಮ್ಮಲ್ಲಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷ ಎಲ್ಲ ತರಕಾರಿಗಳು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಎಗ್ನ ಸೇರಿಸ್ಕೋತಾ ಇದ್ದೀನಿ. ಒಂದು 6 ಎಗ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು 2 ನಿಮಿಷ ಹಾಗೆ ಸ್ವಲ್ಪ ಡ್ರೈ ಏನಾಗಬೇಕಾಗಿಲ್ಲ, ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಇದು ಫ್ರೈ ಆದಮೇಲೆ ಇದಕ್ಕೆ ರೈಸ್ನ ಸೇರಿಸ್ಕೋತಿದ್ದೀನಿ. ಉಡುಡಿಯಾಗಿ ಮಾಡಿಟ್ಕೊಂಡಿದ್ದಂತಹ ರೈಸ್ ಇದು. ಮನೆಯಲ್ಲೇ ಬಳಸುವಂತಹ ಅಕ್ಕಿ, ಯಾವ ನಾರ್ಮಲ್ ಅಕ್ಕಿನ ಬಳಸ್ತೀವಿ ಅದನ್ನೇ ಸ್ವಲ್ಪ ಉಡಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು 5-6 ಮೊಟ್ಟೆನ ಹಾಕೋತಾ ಇದ್ದೀನಿ. ಇದು ಯಾಕೆ ಅಂದರೆ ಎಗ್ ರೈಸಲ್ಲಿ ಮೊಟ್ಟೆ ಬಾಯಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೋತಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಜಾಸ್ತಿ ಫ್ರೈ ಮಾಡ್ತಾಯಿಲ್ಲ, ನಿಧಾನವಾಗಿ ಸ್ವಲ್ಪ ಅಗಲವಾಗಿ ಬರೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಎಗ್ ರೈಸ್ಗೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಎಗ್ ರೈಸಲ್ಲಿ ಮಧ್ಯ ಮಧ್ಯೆ ಮೊಟ್ಟೆ ಸಿಕ್ಕಿದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ. ಈಗ ಎಗ್ ರೈಸ್ ರೆಡಿಯಾಗಿದೆ. ಫುಲ್ಲು ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಸಾಕು, ಎಗ್ ರೈಸ್ ರೆಡಿ ಇರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಕೂಡ ಮಾಡಿದೆ. ಬೆಳಿಗ್ಗಿನ ರೊಟೀನ್ ಅಂದರೆ ಮಕ್ಕಳನ್ನ ಕೂಡ ಕಳಿಸ್ಬೇಕು, ಅದನ್ನೇನು ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ ವೀಡಿಯೋನ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಬೆಳಗಿನ ತಿಂಡಿ ಎಲ್ಲ ತಿನ್ಕೋತಾ ಇದ್ದೀನಿ. ಎಲ್ಲರಿಗೂ ತಿಂಡಿ ಬಡಿಸ್ಕೊಡ್ಬೇಕಲ್ವ, ಫಸ್ಟೇ ಹೇಗೋ ಬಿಸಿಯಾಗಿತ್ತಲ್ಲ ಅಂತ ಹೇಳಿ ನಾನು ತಿಂದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ. ಮಾಮೂಲಿ ಎಗ್ ರೈಸ್ಗೆ ಸ್ವಲ್ಪ ಮೊಟ್ಟೆನ ಹುರಿದು ಒಳಗಡೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ.
ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಒಂದು 10 ನಿಮಿಷ ತಿಂಡಿಗೆ ಅಂತ ಹೇಳಿ ಟೈಮ್ ಕೊಟ್ಟಿರ್ತೀನಿ. ಇದಾದಮೇಲೆ ನಾನು ಸ್ವಲ್ಪ ನಮ್ಮ ಕೈತೋಟದಲ್ಲಿ ಕೆಲಸ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಹಾಗೆ ಗಿಡಗಳಿಗೆ ನೀರು ಹಾಕೋಬೇಕಾಗಿತ್ತು. ಸ್ವಲ್ಪ ಪ್ಯಾಕೆಟಲ್ಲೂ ಕೂಡ ಎತ್ತಿಟ್ಟಿದ್ದೀವಿ ತೋಟಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು, ಇದು ಕೀರೆ ಮಡಿ, ಅದಕ್ಕೂ ಕೂಡ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ತಾನೆ ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಡಿತ್ತು, ಅದನ್ನೆಲ್ಲ ಕೀಳ್ತಾ ಇದ್ದೀವಿ. ಅಪ್ಪ ಸ್ವಲ್ಪ ಫ್ರೀ ಆಗಿದ್ದರು, ಕಳೆ ಎಲ್ಲ ಕಿತ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ನಾನು ಸೇರಿಕೊಂಡು ಕೀಳ್ತಾ ಇದ್ದೀವಿ. ಅಂದರೆ ಅಷ್ಟು ದಿನಕ್ಕೊಂದ್ಸರಿ ಈ ರೀತಿ ಕಳೆಗಳು ಬಂದುಬಿಡುತ್ತೆ ಗಿಡಗಳ ಮಧ್ಯ. ಅದನ್ನು ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಓಡಾಡೋಕ್ಕೂ ಆಗೋದಿಲ್ಲ. ಹಾಗೆ ಸೊಪ್ಪು ಕೂಡ ಚೆಲ್ಲಿದ್ವಲ್ಲ, ಸೊಪ್ಪಲ್ಲೂ ಅಷ್ಟೇ ಸ್ವಲ್ಪ ಕಳೆ ಜಾಸ್ತಿನೇ ಇತ್ತು. ಅದನ್ನು ನಿಧಾನವಾಗಿ ಅದನ್ನು ಸ್ವಲ್ಪ ಸೈಡ್ ಮಾಡಿ ನಿಧಾನವಾಗಿ ಕಿತ್ತಿದ್ದಾಯಿತು. ಎಲ್ಲ ತರಕಾರಿ ಒಳಗೂ ಅಷ್ಟೇ ಒಂದಷ್ಟು ಕಳೆ ಬಂದೇ ಬರುತ್ತೆ. ನಾವು ಹೇಗೆ ಬೆಳಿತೀವಿ ಅಂತಂದ್ರೂ ಒಂದು ವಾರಕ್ಕೆ ಒಂದು ಸರಿ ಹಿಂಗೆ ಕೈಯಲ್ಲಿ ಎಲ್ಲನೂ ಕಿತ್ತಾಕ್ಬಿಟ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನದಲ್ಲಿ ಒಂದು ಸಾರಿ ಫ್ರೀ ಮಾಡಿಕೊಂಡು ಈ ರೀತಿ ಕೆಲಸಗಳನ್ನ ಮುಗಿಸ್ಕೋತೀವಿ. ಕಳೆ ಬರಬೇಕು ಅಂದರೆ ಸ್ವಲ್ಪ ತೇವ ಇರಬೇಕಲ್ವ, ಅಲ್ಲಿಗೆಲ್ಲ ನೀರು ಹಾಕ್ಕೊಂಡು ನೀಟಾಗಿ ಒಂದು ನೆನೆದ ಮೇಲೆ ಅದನ್ನು ಕೀಳ್ತಾ ಇದ್ದೀನಿ. ಇದು ಪಾಲಕ್ ಸೊಪ್ಪು ಒಳಗಡೆನೂ ಕಳೆ ಇತ್ತು, ಹಾಗೆ ಸಬ್ಸಿಗೆ ಸೊಪ್ಪು ಒಳಗಡೆನೂ ಕಳೆ ಇತ್ತು. ಇನ್ನೇನು ಕೀಳೋ ರೀತಿ ಬಂದಿತ್ತು, ಆದರೂ ಕಳೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆಯೇ ಗುಲಾಬಿ ಹೂಗಳು ಕೂಡ ಬಿಟ್ಟಿತ್ತು. ಇದು ಚಿಕ್ಕ ಗುಲಾಬಿ ಹೂವು, ಜಾಸ್ತಿ ಹೂಗಳನ್ನ ಬಿಡುತ್ತೆ ಇದು. ಅದನ್ನು ಕೂಡ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ, ಪೂಜೆಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲೇ ಈ ಕೆಲಸ ಕೂಡ ಮುಗಿಸ್ಕೊಂಡೆ. ಇದಾದಮೇಲೆ ಅಪ್ಪ ಕೂಡ ಬಂದರು, ಇಬ್ಬರು ಸೇರಿಕೊಂಡು ಇನ್ನೊಂದಷ್ಟು ಕಳೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಅಂದರೆ ಮನೆಗೆ ಏನು ತರಕಾರಿಗಳು ಬೇಕು ಎಲ್ಲನೂ ನಾವು ಇಲ್ಲೇ ಬೆಳ್ಕೊಳ್ಳೋದ್ರಿಂದ ಒಂದು ವಾರಕ್ಕೆ ಒಂದು ಸಾರಿನಾದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಇದ್ರ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನಮಗೇನು ತರಕಾರಿ ಬೇಕೋ ಅದು ಸಿಗುತ್ತೆ. ನೋಡಿ ಎಷ್ಟು ಕಳೆ ಇತ್ತು ಸ್ಟಾರ್ಟಿಂಗಲ್ಲಿ, ಇಬ್ಬರು ಸೇರಿ ಇಷ್ಟೆಲ್ಲನೂ ಕಿತ್ತಿದ್ದೀವಿ. ಅಪ್ಪನೇ ಜಾಸ್ತಿ ಕೆಲಸ ಮಾಡ್ಕೊಳ್ಳೋದು, ನಾನು ಸ್ವಲ್ಪ ಮಾಡ್ಕೋತೀನಿ ಅಷ್ಟೇ. ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ, ಮಿಕ್ಕಿದೆಲ್ಲ ಅಪ್ಪನೇ ಮಾಡಿಕೊಡ್ತಾರೆ. ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾನು ಮಧ್ಯಾಹ್ನದ ಅಡುಗೆ ಕೆಲಸ ಕೂಡ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.